ಸಿನಿಮಾನೇ ಮಾಡಿದ್ದೀನಂತೆ ಧೈರ್ಯ ಮಾಡಿ ಪ್ರಚಾರಕ್ಕೆ ಬರದೇ ಇರೋದು ದೊಡ್ಡ ವಿಷಯ ಏನಲ್ಲ. ಬಟ್ ಕಾರಣಾಂತರಗಳಿಂದ ನನಗೆ ಎರಡು ಪ್ರೆಸ್ ಮೀಟಿಗೆ ಬಂದಿಲ್ಲ. ಅದು ಬಿಟ್ಟು ಅವ್ರು ಮಾಡಿರೋದೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. ಒಂದ್ಸಲಿ ನನಗೆ ಹೆಲ್ತ್ ಇಶ್ಯೂ ಇತ್ತು ಆ್ಯಂಡ್ ಇನ್ನೊಂದ್ಸಲಿ ಶೂಟಿಂಗ್ ಇತ್ತು, ಔಟ್ಡೋರ್ ಶೂಟಿಂಗ್. ಬ್ಯಾಂಗ್ಳೂರಲ್ಲೇ ಇದ್ದಿದ್ರೆ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಔಟ್ಡೋರ್ ಇದರಿಂದ ಬರೋಕ್ಕಾಗಿರ್ಲಿಲ್ಲ. ಪಾಸಿಟಿವ್ ಆಗೇ ತಗೋತೀನಿ ಸರ್ ನಾನು. ಸಿನಿಮಾ ಕತೆ ಒಪ್ಕೊಂಡಾಗ್ಲೂ ಶೂಟಿಂಗ್ ಹೋಗುವಾಗ್ಲೂ ಅಷ್ಟೇ ನಾನು ಒಂದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಭಯ ಪಡ್ದೇನೆ. ಬಿಕಾಸ್ ಬೇರೆ ಏನೂ ಮಾಡಿಲ್ಲ, ಸಿನಿಮಾ ಅಷ್ಟೇ ಮಾಡಿರೋದಲ್ವಾ. ನಾನು ಕಲಾವಿದೆ ಆಗಿ ಆ ಪಾತ್ರ ನನಗೆ ಸಿಕ್ಕಿದೆ, ಅದಕ್ಕೇನು ಜಸ್ಟಿಸ್ ಮಾಡಬೇಕು ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಇನ್ನು ಈಗ ಕೇಸ್ಗಳಾಗಲಿ ಅದಕ್ಕೆಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಅದೆಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರಿಗೆ ಹೋಗಬೇಕು. ನನ್ನ ಪಾತ್ರದ ನೇಮ್ ಬಂದು ಶೀಲಾ. ಒಂದು ಫ್ಯಾಷನ್ ಮಾಡೆಲ್ ಆಗಿರ್ತಾರೆ. ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್. ಈ ಥರ ಘಟನೆಗಳು, ಕ್ರೈಮ್ಗಳು, ಮರ್ಡರ್ಸ್ಗಳು ಎವ್ರಿ ಡೇ ಆಗುತ್ತೆ ದಿನ. ಹಂಗಂತ ನಾವೆಲ್ಲ ಪ್ರತಿಯೊಂದನ್ನು ನಾವೊಬ್ಬರು ಜೀವನಕ್ಕೆ ಅಥವಾ ಕೆಲವೊಬ್ರು ಪಾತ್ರಕ್ಕೆ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ ಅಲ್ಲ. ಸೊ ಯಾವುದಕ್ಕೂ ನಾನು ಕಂಪೇರ್ ಮಾಡಲ್ಲ. ಇಲ್ಲ, ನಮ್ಮ ಆನೆಸ್ಟ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಶಾರ್ಟ್ ನೋಟಿಸ್ ಅಂತಲ್ಲ, ನಾವು 10 days ಇಂದನೂ ನಾವು ಇದ್ರ ಬಗ್ಗೆ ಇದು ಮಾಡ್ತಾ ಇದೀವಿ. 10 days ಸಾಲಲ್ಲ ಪ್ರಮೋಷನ್ಗೆ, ನಮ್ಗೆ ಗೊತ್ತು. ಅದು ರೀಚ್ ಆಗಿದೆ ಅಂತ ಅನ್ಕೋತೀನಿ. ಬಾಸ್ ಸಿನಿಮಾ ಬಾಸ್ ಸಿನಿಮಾ ರೀಚ್ ಆಗಕ್ಕೆ ಕಾರಣ ಅಂದ್ರೆ ನೀವುಗಳೇ ಅಷ್ಟೇ. ಇಲ್ಲ ಅಂದ್ರೆ ಏನಿಲ್ಲ ಸರ್. ಪಾತ್ರ ಈ ಸಿನಿಮಾನೇ ಅಂತ ಅಲ್ಲ, ನಾವು ಯಾವುದೇ ಸಿನಿಮಾದಲ್ಲೂ ಒಂದು ಪಾತ್ರ ಮಾಡ್ತೀವಿ ಅಂದರೆ ಅದು ಅವ್ರಿಗೆ ಮನಸ್ಸಿಗೆ ಮುಟ್ಟಿದ್ರೆ ಅಥವಾ ಅವ್ರ ತಲೆಯಲ್ಲಿ ಉಳ್ಕೊಂಡ್ರೆ ಖಂಡಿತ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಸಿನಿಮಾದಲ್ಲಿ ಮಾಡಿರೋ ಕ್ಯಾರೆಕ್ಟರ್ಗಳು ಪ್ರತಿ ಒಬ್ರು ಕ್ಯಾರೆಕ್ಟ್ರು ಎಲ್ಲರ ಜನ ತಲೆಗಳಲ್ಲೂ ಉಳ್ಕೊಂತಾರೆ. ನನ್ನ ತಲೆಯಲ್ಲಂತೂ ನನ್ನ ಲೈಫ್ ಲಾಂಗ್ ಉಳ್ಕೊತಾರೆ ಎಲ್ಲರೂ. ಈ ಸಿನಿಮಾನೇ ನನ್ನ ಬಿಗ್ಗೆಸ್ಟ್ ಮೆಮೊರಿ. ಮರೆಯಕ್ ಆಗದಿರೋ ಅಂತ ಒಂದು ಇನ್ಸಿಡೆಂಟ್ ಅಂತ ಯಾರಾದ್ರೂ ಯಾವತ್ತಾದ್ರೂ ಕೇಳಿದ್ರೆ, ನಿಮ್ ಲೈಫಲ್ಲಿ ಏನಾದ್ರೂ ಯಾವ್ದಾದ್ರು ಅನ್ಫರ್ಗೆಟಬಲ್ ಮೆಮೊರಿ ಅಂತ ಕೇಳಿದ್ರೆ ಬಾಸ್ ಸಿನಿಮಾ ಅಂತ ಹೇಳ್ತೀನಿ ಎಲ್ಲರಿಗೂ. ಎಲ್ಲದಕ್ಕೂ ಸರ್ ತುಂಬಾ ಸರ್. ನಾವು ಹೈಕೋರ್ಟ್ ಕೇಸ್ ಗೆದ್ದಾದ್ಮೇಲೆ ರಿಲ್ಯಾಕ್ಸ್ ಆಯ್ತು. ಆತರ ಇಲ್ಲ ಸರ್. ಪಾಪ ಶೂಟಲ್ಲಿ ಇರ್ತಾರೆ, ಅವ್ರಿಗೂ ಹೈದ್ರಾಬಾದ್ ಅಲ್ಲಿ ಇದ್ದಾರೆ, ಅವ್ರೂ ಇಷ್ಟ ಆಗಲ್ಲ ಎಲ್ಲಾದ್ರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಪಾಪ ಏನ್ ಮಾಡಕ್ಕಾಗುತ್ತೆ ಕೆಲಸಲ್ಲಿ. ಅಲ್ಲ, ನನಗೆ ಮೇಕಿಂಗು ಫಸ್ಟ್ ಸಿನಿಮಾ ಅಲ್ಲ ಇದು, 5ನೇ ಸಿನಿಮಾ. ಒಂಚೂರು ಇದೇ ಈಸಿ ಅಂತ ಅನ್ಸ್ಬಿಡ್ತು ನನಗೆ. ಇವಾಗ ಎಲ್ಲರಿಗಿಂತ ಕಷ್ಟ ಅಂತ ಹೇಳಿದ್ರೆ ಮಾರ್ಕೆಟಿಂಗು, ಜನಗಳನ್ನ ಅವ್ರಿಗೆ ಮುಟ್ಸಿ ಥಿಯೇಟರ್ ಕರ್ಕೊಂಬರೋದೇ ದೊಡ್ಡ ಕಷ್ಟ. ಇವಾಗಿರೋ ಕಾಂಪಿಟೇಷನ್ ಅಲ್ಲಿ ಹೆಂಗ್ ರೀಚ್ ಮಾಡೋದು ಅನ್ನೋದೇನೆ ಒಂದು ಕ್ವಶನ್ ಮಾರ್ಕ್. ಯಾವ ತರ ಪಬ್ಲಿಸಿಟಿ ಮಾಡೋದು, ಎಲ್ಲಿ ಪಬ್ಲಿಸಿಟಿ ಮಾಡೋದು. ಪ್ರತಿ ವರ್ಷನೂ ಒಂದೊಂದ್ ತರ ಬೇರೆ ಬೇರೆ ತರ ಆಗ್ತಾ ಇದೆ ಪಬ್ಲಿಸಿಟಿ ಇದು ಪ್ಯಾಟ್ರನ್. ನಾವು 2013 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಕಂಪ್ಲೀಟ್ಲಿ ಇದಕ್ಕೂ ಇವಾಗಿರೋ ಪ್ಯಾಟ್ರನ್ಗೂ ಅವಾಗಿರೋ ಪ್ಯಾಟ್ರನ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅವಾಗ ನಾವು ಒಂದು 50 ಲಕ್ಷ ಇದ್ರೆ ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ ಮಾಡ್ಬೋದಾಗಿತ್ತು. ನಾನು ಎಷ್ಟೊಂದ್ ಸತಿ ವೆಂಕಟೇಶ್ ಸರ್ ಮನೆಗೆ ತಗೊಂಡೋಗ್ಬಿಟ್ಟು, ಅವಾಗ ನಾನು ಕಿರಣ್ ಫಸ್ಟ್ ಸಿನಿಮಾ, ಕಿರಣ್ ಪ್ರೊಡ್ಯೂಸರು, ಅವ್ರ ಮನೆಗೆ ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು, ಸರ್ ಮಾಡಿ ಸರ್ ಪಬ್ಲಿಸಿಟಿ ಇಂದ ಕೊಟ್ಟಿದ್ವಿ, ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಏನ್ ಸರ್ 35 lakhsಗೆ ಅನ್ಸುತ್ತೆ, ಇನ್ 15 lakhs ಬೇರೆ ಇದಕ್ಕೆ ಎಲ್ಲಾ ಚಾನೆಲ್ಗೂ ಇದೆಲ್ಲ ಕೊಟ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಪಬ್ಲಿಸಿಟಿ. ಇವತ್ತು ಆತರ ರೀಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆನ್ಲೈನ್ ಅದು ಇದು ಎಲ್ಲ ಎಕ್ಸ್ಟ್ರಾರ್ಡಿನರಿ ಕಷ್ಟ ಇದೆ ಇವಾಗ ರೀಚ್ ಮಾಡೋದು. ಎಲ್ಲಿ ಯಾವ ಹೋಗ್ತಾ ಇನ್ನೊಂದು ಏನಾಗೋಗ್ಬಿಡುತ್ತೆ ಪಬ್ಲಿಸಿಟಿ ಇಲ್ಲಿ ಅಂದ್ರೆ ನಮ್ ಸುತ್ತನೇ ಸುತ್ತಾ ಇರುತ್ತೆ ಅದು. ಎಲ್ಲೋ ಇವಾಗ ನನ್ನ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಇವಾಗ ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಿರ್ತಾರೆ, ಪತ್ರಕರ್ತರು ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ ಸುತ್ತನೇ ಸುತ್ತಾ ಇದೆಯಾ ಅಥವಾ ರೀಚ್ ಆಗ್ತಾ ಇದೆಯೋ ಇಲ್ವೋ ಅಂತಾನೆ ನಮ್ಗೆ ಕ್ವಶನ್ ಆಗೋಗ್ಬಿಡುತ್ತೆ. ಇವಾಗಿನ ಕಾಲಘಟ್ಟದಲ್ಲಿ ಪಬ್ಲಿಸಿಟಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದರ ಹೀರೋಗಾಗಿರ್ಲಿ ಪ್ರೊಡ್ಯೂಸರ್ಗಾಗಿರ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸಪೋರ್ಟ್ ಇರಲ್ಲ ಸರ್ ಯಾರ್ದನ್ನು, ನೀವೇ ಸಪೋರ್ಟ್ ಅಷ್ಟೇ ಇವಾಗ ನಮ್ಗೆ. ಸರ್ ಥಿಯೇಟ್ರು ಈಗ ಆಲ್ರೆಡಿ ಒಂದು 60 ಆಗಿದೆ. ನಾವೇನೆ ಲಿಮಿಟೆಡ್ ಥಿಯೇಟ್ರುಗಳನ್ನ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ. ಇಲ್ಲಿ ಏನಾಗೋಗಿದೆ ಅಂದ್ರೆ ಥಿಯೇಟ್ರು ತಾವು ಹೇಳ್ದಂಗೆ ಇಲ್ಲಿ ಕೆಲವರು ಬಾಸ್ ಸಿನಿಮಾ ಅಂದ್ರೆ ಕೊಡಕ್ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಇಲ್ಲಪ್ಪ ನಮ್ಮ ತಮಿಳ್ ಸಿನಿಮಾ ಹಾಕ್ತೀನಿ ಅಂತಾರೆ. ಒಬ್ಬ ದೊಡ್ಡ ಪ್ರಖ್ಯಾತ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನನ್ನ ಮುಂದೆನೆ, ನಾವೇನು ಹಂಚಿಕೆ ಮಾಡೋಕ್ಕೆ ಯಾವುದೋ ಒಂದು ತಮಿಳ್ ಸಿನಿಮಾ ಹೆಸರು ಬೇಡ, ನೆಕ್ಸ್ಟ್ ವೀಕ್ ನಮ್ಮ ಜೊತೆನೆ ಬರ್ತಾ ಇದೆ, ಅದಕ್ಕೆ ಸೆಟ್ ಮಾಡಿದೀವಿ ಅಂದ್ರೆ ನಾನು ಇದನ್ನು ಇಶ್ಯೂ ಇದೆಯಲ್ಲಪ್ಪ ಕಾವೇರಿ ಗಲಾಟೆ ಇಶ್ಯೂ ಎಲ್ಲ ಹೆಂಗ್ ಮಾಡ್ತೀಯ ಗುರು,
ಅಂದ್ರೆ ಏನಿಲ್ಲ ಗುರು, ತಮಿಳ್ ಟೈಟ್ಲು ತೆಗಿತೀವಿ, ಇಂಗ್ಲೀಷಲ್ಲಿ ಹೊಡಿತೀವಿ ಅಷ್ಟೇ. ನೆನ್ನೆ ಹಂಗಂದ್ರು ನನಗೆ ಶಾಕು. ಅಪ್ಪ ನೀನ್ ನನ್ನ ಸಿನಿಮಾ ಕೊಡ್ಬೇಡ ಕಣಯ್ಯ, ಕಾವೇರಿ ಜಲ ಭಾಷೆ. ಆಗ ನಾನು ಹೇಳಿದೆ, ನೀನು ಆ ಕೆಲಸ ಮಾಡು, ಫಸ್ಟ್ ನಾನೇ ಬರ್ತೀನಿ ಅಂತ ಹೇಳಿದೆ ಅವನಿಗೆ. ದೊಡ್ಡ ಡಿಸ್ಟ್ರಿಬ್ಯೂಟರ್, ಆ ಅಪ್ಪ ನಿರ್ಮಾಪಕನು ಕೂಡ. ಬೇಡ ಸರ್, ಅದು ಯಾಕೆ, ಅವ್ರು ಹಾಕ್ಲಿ, ಅದನ್ನ ನಾನೇ ಮಾಡ್ತೀನಿ, ಕೇಸ್ ಹಾಕಲ್ಲ ನಾನು. ಅವ್ರು ಮಾಡಿದ್ದನ್ನ ತೋರಿಸ್ತೀನಿ, ನಾನು ನಿಂತ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳ್ತೀನಿ ನಾನು. ಅಲ್ಲ, ಅವ್ರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈಗ ಡಿಸ್ಟ್ರಿಬ್ಯೂಟರ್ ಅವ್ರು ಹೋಲ್ಡಿಂಗ್ ಅಲ್ಲಿ ಒಂದು 30-40 ಥಿಯೇಟರ್ ಇದೆ. ಹೇಳ್ತೀನಿ ಬಿಡಿ ಸರ್, ಅವ್ರು ಮಾಡ್ಲಿ ಆ ಕೆಲ್ಸನ. ಈಗ ಏನ್ ಎಲ್ಲಾ ಸಿನಿಮಾ, ಆ ತಮಿಳು ಸಿನಿಮಾಕ್ಕೆ ಆ ಯಪ್ಪ ತಮಿಳು ಟೈಟ್ಲೇನ ಹಾಕೊಂಡು ಬಿಡ್ಬೇಕು. ಅದ್ ಬಿಟ್ಬಿಟ್ಟು ಕನ್ನಡ ಹಾಕ್ತೀನಿ, ಕನ್ನಡ